ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕೇಶವರಾವ್. ಇವತ್ತು ನೈಸ್ ರಸ್ತೆಯ ಮೂಲಕ ಬೆಂಗಳೂರಿನ ಬನ್ನೇರುಘಟ್ಟ ಮುಂದೆ ಇರುವ ಕರಿಯಪ್ಪನ ದೊಡ್ಡಿಯ ಶ್ರೀ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಮೊದಲನೇ ಸಲ ಭೇಟಿ ಮಾಡ್ತಾ ಇದ್ದೀವಿ. ನಾವು ನೋಡಿ ನಿಮಗೂ ತಿಳಿಸ್ತೀವಿ ಅದರ ವಿಷಯಗಳೆಲ್ಲನೂ. ಬನ್ನೇರುಘಟ್ಟ ರೋಡಿಂದ ಸ್ಟ್ರೈಟ್ ಆಗಿ ಬಂದ್ಮೇಲೆ ಅಲ್ಲೊಂದು ವಿಶ್ವ ಹಿಂದೂ ಪರಿಷತ್ತದೊಂದು ಆರ್ಚ್ ಕಾಣಿಸುತ್ತೆ. ಅಲ್ಲಿ ರಾಗಿಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಊರ ಹತ್ರ ರೈಟ್ ಟರ್ನ್ ತಗೊಂಡು ಸ್ಟ್ರೈಟ್ ಆಗಿ ಹೋಗ್ಬೇಕು. ನೋಡಿ, ಈಗ ನಾವು ಹೋಗ್ತಾ ಇದೀವಲ್ಲ ಇದೇ ರೂಟಲ್ಲಿ. ವನ್ಯಜೀವಿ ವಲಯಕ್ಕೆ ಬಂದಿದ್ದೀವಿ. ಈಗ ನಾವು ಸ್ವಾಗತ ಅಂತ ಹಾಕಿದ್ದಾರೆ. ಸೊ ಇಲ್ಲಿಂದ ಜಸ್ಟ್ 12 ಕಿಲೋಮೀಟರ್ಸ್ ತೋರಿಸ್ತಾ ಇರೋದು ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ. ಸೊ ಅಲ್ಲಿ ಹೋದ್ಮೇಲೆ ಮಿಕ್ಕಿದ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಎಲ್ಲ ಫಾರೆಸ್ಟ್ ಏರಿಯಾ, ಪೂರ್ತಿ ಫಾರೆಸ್ಟು. ನೋಡಿ ಎಲ್ಲ ಹೇಗೆ ಕಾಣಿಸ್ತಾ ಇದೆ. ಎಸ್, ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ನೇಚರ್. ಕೊನೆಯದಾಗಿ ನಾವು ಕರಿಯಪ್ಪನ ದೊಡ್ಡಿಗೆ ಬಂದಿದ್ದೀವಿ. ಸೊ ಇದು ವಿಲೇಜ್ ಬಹಳ ಸಣ್ಣ ವಿಲೇಜ್, ಚಿಕ್ಕದು. ಕರಿಯಪ್ಪನ ದೊಡ್ಡಿಯಿಂದ ಮಣ್ಣು ರೋಡ್ಡು. ಸೊ ಮಡ್ ರೋಡ್, ಇದರಲ್ಲಿ ಸ್ಲೋ ಹೋಗ್ತಾ ಇದ್ವಿ. ಇದು ಬಹಳ ದೂರ ಇಲ್ಲ, ಜಸ್ಟ್ 450 ಮೀಟರ್ಸ್ ಓನ್ಲಿ. ಸೊ ಫೈನಲ್ ಆಗಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಸೀನ್ರಿ ಅತಿ ಬ್ಯೂಟಿಫುಲ್ ಇದೆ. ತೆಗೆದುಬಿಟ್ಟು ಮನೆಯಿಂದ ಹೊರಗಡೆಗೆ ನಿಮ್ಮ ಕಾಂಪೌಂಡ್ ಈಚೆ ಕಡೆಗೆ ಅದನ್ನ ಚೂರಾಗಿ. ಸೊ ದೇವಸ್ಥಾನ ಸಣ್ಣದಿದ್ರು ಪವರ್ಫುಲ್ ದೇವ್ರು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅಲ್ಲಿ ಕೇಳೋಣ ನಾವು ಪೂಜಾರಿನ. ನಿಮ್ಮ ಮೈಗೆ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಅದು ಒಂದು ಡಬಲ್ ಮಾಸ್ಟರ್ ವಾಪಸ್ ಬಂದು ಏನ್ ಕಷ್ಟಪಡ್ತಿದ್ರು. ಸೊ ಈಗ 3 ಗಂಟೆ ಆಯಿತು. ನಾವು ಬರೋದಕ್ಕೆ ಇಲ್ಲಿ ಲೇಟ್ ಆಯಿತು. ಸೊ ಇಲ್ಲಿ ಇರೋದು ಇದು ಅನ್ನದಾಸೋಹ ಅಂತ, ಫ್ರೀ ಊಟ ಸ್ವೀಟ್ ಎಲ್ಲ ಕೊಡ್ತಾರೆ. ನಾವು ಎಲ್ಲ ಈಗ ಜಸ್ಟ್ ಸ್ವಲ್ಪ ತಿನ್ಕೊಂಡು ಪ್ರಸಾದ ಬಂದಿದ್ದೀವಿ. ಸೊ ರಿಯಲಿ ಎಕ್ಸಲೆಂಟ್ ಫೆಸಿಲಿಟೀಸ್. ಈ ಟೆಂಪಲ್ ಬರೀ ವಾರಕ್ಕೆ ಒಂದು 4 ದಿನ ಮಾತ್ರ ತೆಗಿತಾರೆ. ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಮತ್ತು ಅದು ಊಟ ಇರುತ್ತಲ್ಲಿ 12 to 3 o'clockಗೆ ಊಟ ಮುಗ್ದೋಗ್ಬಿಡುತ್ತೆ. ಮತ್ತು ಟೆಂಪಲ್ ಟೈಮಿಂಗ್ಸ್ 10 ಗಂಟೆಯಿಂದ 4 ಗಂಟೆವರೆಗೂ ಅಷ್ಟೇ, ಬೇರೆ ಟೈಮಲ್ಲಿ ಇರೋದಿಲ್ಲ. ಸೊ ಯಾರಾದರೂ ಬರಬೇಕಾದ್ರೆ ಆ ಟೈಮಲ್ಲಿ ಬಂದರೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ರಿಯಲಿ ಇದು ತುಂಬ ಪವರ್ಫುಲ್ ಗಾಡ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅವರು ಒಂದು ಕಾಯಿನ್ ಕೊಟ್ಟಿದ್ದಾರೆ, 1 ರೂಪಿ ಕಾಯಿನ್, ಪೂಜಾರಿ ವಿನಯ್ ಕುಮಾರ್ ಶರ್ಮಾ ಅಂತ ಹೇಳ್ಬಿಟ್ಟು. ಸೊ ಅದು ಇಟ್ಕೊಂಡು ನಮ್ಮಲ್ಲಿ ಇದ್ದರೆ ಧನಲಕ್ಷ್ಮಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲನೂ. ಸೊ ಫೈನಾನ್ಷಿಯಲ್ ಯಾರಿಗಾದರೂ ಇಶ್ಯೂಸ್ ಇದ್ದರೆ ಅದೆಲ್ಲ ಸರಿ ಹೋಗುತ್ತಂತ, ಪಾಸಿಟಿವ್ ವೈಬ್ಸ್ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಇನ್ನೂ ಬೇರೆ ಬೇರೆ ರೀತಿಯೆಲ್ಲ ಬೆನಿಫಿಟ್ಸ್ ಹೇಳಿದ್ದಾರೆ ಅವರು ಪೂಜಾರಿ. ಸೊ ನೀವು ಬಂದರೂ ಸಹ ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು.